ಎವ್ರಿವಾನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಗೆ ನಿಮ್ಮ ನೆನಪು ಇದೆಯೇ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ನೀವು ಇಷ್ಟಪಡುವ ವ್ಯಕ್ತಿ, ಅವ್ರಿಗೆ ನಿಮ್ಮ ನೆನಪಿದೆಯಾ? ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಒಂದು ಕಾಲದಲ್ಲಿ ಸಂತೋಷ ಇತ್ತು, ಈ ರಿಲೇಷನ್ಶಿಪ್ನಲ್ಲಿ ಖುಷಿ ಇತ್ತು. ಎಷ್ಟೋ ಸರಿ ನೀವು ಅಂದ್ಕೊಂಡಿರೋದಿದೆ, ಐ ಆಮ್ ಸೋ ಲಕ್ಕಿ ಅಂತ. ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದರೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಹಾಗೆಲ್ಲ ನೀವು ಅಂದ್ಕೊಳ್ಳೋದಿದೆ. ಯಾವಾಗಲೂ ನಿಮಗೆ ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರು, ಅಲ್ಲಿ ಗಂಟೆಗಟ್ಟಲೆ ಮಾತುಗಳಿರ್ತಾಯಿತ್ತು. ಈಗ ಏನಾಗಿದೆ ನೋಡೋಣ. ಗ್ರ್ಯಾಜುಯಲ್ ಆಗಿ ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಬಂದಿದೆ ಅನ್ನೋದಿದೆ. ಫ್ರೆಂಡ್ಶಿಪ್ ಬೆಳೆಯುತ್ತೆ, ಆದರೆ ಮುಂದೆ ಒಟ್ಟಿಗೆ ಜೀವನ ಮಾಡಬೇಕು ಆ ವಿಷಯ ಬಂದಾಗ ಯಾರಾದರೂ ಒಬ್ಬರು ಹಿಂದೆ ಸರಿತಾರೆ. ಪ್ರೀತಿಯಿಂದ ಮಾತಾಡಿಕೊಂಡು ಓಡಾಡ್ಕೊಂಡಿರೋಕ್ಕೂ ಒಟ್ಟಿಗೆ ಜೀವನ ಮಾಡೋಕ್ಕೂ ವ್ಯತ್ಯಾಸಗಳಿರುತ್ತೆ. ದಿನೇ ದಿನೇ ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ಆ ವ್ಯಕ್ತಿನ ಬಿಟ್ಕೊಡ್ಬೇಕು ಅಂತ ಮನಸ್ಸಾಗ್ತಾ ಇಲ್ಲ. ತುಂಬ ಪ್ರೇಯರ್ಸ್ ಮಾಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದಿದೆ. ಏನೋ ಮನಸ್ಸು ಈಗೀಗ ಡಿಸ್ಟರ್ಬ್ ಆಗಿದೆ ನಿಮಗೆ ಹಾಗನ್ನಿಸ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಏನು ಕಾರ್ಡ್ಸ್ ಬರುತ್ತೆ, ಅಲ್ಲೇನು ರೀಡಿಂಗ್ಸ್ ಬರುತ್ತೆ ನೋಡೋಣ. ಇಲ್ಲಿ ಜಡ್ಜ್ಮೆಂಟ್ ಬರ್ತಾ ಇದೆ. ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4, 5. ಬಾಟಮ್ನಲ್ಲಿ ಏನಿದೆ? ಈ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ. ಈಗೀಗ ತುಂಬ ಮೌನವಾಗಿದ್ದಾರೆ ಅನ್ನಿಸ್ತಾ ಇದೆ. ನಿಮ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ, ಏನೂ ಹೇಳ್ತಾ ಇಲ್ಲ. ನೀವು ಎಷ್ಟೋ ಸರಿ ನಿಮ್ಮ ಫೀಲಿಂಗ್ಸ್ಗಳನ್ನ ಹೇಳ್ಕೊಂಡಿದ್ದೀರಾ. ಅದಕ್ಕೆ ಅವ್ರ ಉತ್ತರ ಒಂದೇ, ನಾನು ಇನ್ನೂ ಯಾವುದೂ ಡಿಸಿಷನ್ ತೊಗೊಂಡಿಲ್ಲ, ನನಗೆ ಸ್ವಲ್ಪ ಟೈಮ್ ಕೊಡು. ಆದರೆ ನೀವೂ ಎಷ್ಟೊಂತ ಟೈಮ್ ಕೊಡ್ತೀರಾ? ನಿಮ್ಮ ಮನಸ್ಸಲ್ಲೂ ಆತಂಕ ಶುರು ಆಗಿದೆ. ಈಗೀಗ ಕನ್ಫ್ಯೂಷನಲ್ಲಿದ್ದೀರಾ. ಮನಸ್ಸಲ್ಲಿ ಏನೇನೋ ಅನುಮಾನಗಳು ಬರ್ತಾ ಇದೆ. ಅವ್ರ ಲೈಫಲ್ಲಿ ಬೇರೆ ಯಾರೋ ಇದ್ದಾರಾ? ಅದಕ್ಕೋಸ್ಕರ ಯಾವುದೇ ಡಿಸಿಷನ್ ಕೊಡ್ತಾ ಇಲ್ಲ. ಹಾಗೆಲ್ಲ ನಿಮ್ಮ ಅನುಮಾನಗಳಿದೆ ಇಲ್ಲಿ. ಅದ್ರ ಬಗ್ಗೆ ನೀವು ವಿಚಾರಿಸಿದ್ದೀರಾ. ಅವ್ರ ಮನಸ್ಸು ಬಿಚ್ಚಿ ಏನೂ ಹೇಳ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ಅವ್ರು ಮೌನವಾಗಿರೋದು ನಿಮ್ಗೆ ಇನ್ನೂ ಹೆದರಿಕೆ ಆಗ್ತಾ ಇದೆ. ಡೇ ಟೈಮಲ್ಲಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀರಾ. ರಾತ್ರಿ ಒಬ್ಬರೇ ಇದ್ದಾಗ ತುಂಬ ನೆನಪಾಗುತ್ತೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ ಇಲ್ಲಿ. ನೀವೊಂದು ಇಮೋಷ್ನಲ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಇಲ್ಲಿ. ಆ ನಿಮ್ಮ ಭಾವನೆಗಳನ್ನ ಇವರು ಗ್ರ್ಯಾಂಟೆಡ್ ಆಗಿ ತೊಗೊಂಡಿದ್ದಾರೆ, ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ. ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸಿದೆ. ಆದಷ್ಟು ಆ ವ್ಯಕ್ತಿಯಿಂದ ಪಾಸಿಟಿವ್ ರೆಸ್ಪಾನ್ಸ್ಗೋಸ್ಕರ ಕಾಯ್ತೀರಾ. ನೀವು ಕೇಳಿದಾಗೆಲ್ಲ ಸುಮ್ಮನೆ ಇರ್ತಾಯಿದ್ರು, ಆದರೆ ಈಗೀಗ ನಿಮ್ಮನ್ನು ಮಾತಾಡ್ಸೋದೇ ಕಡಿಮೆ ಮಾಡಿದ್ದಾರೆ. ನಿಮ್ಮ ಮೆಸೇಜ್ಗಳನ್ನ ನೋಡ್ತಾ ಇಲ್ಲ, ನಿಮ್ಮ ಕಾಲ್ಗಳಿಗೂ ಆನ್ಸರ್ ಮಾಡ್ತಾ ಇಲ್ಲ. ಹೀಗೆ ಹಲವಾರು ದಿನಗಳು ಕಳೆದಿದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿ. ನೀವು ಮಾತ್ರ ಕಾಯ್ತಾ ಇದ್ದೀರಾ, ಹಗಲು ರಾತ್ರಿ ಯೋಚನೆ ಮಾಡ್ತಾ ಇದ್ದೀರಾ. ಈ ಫ್ರೆಂಡ್ಶಿಪ್ ಬೆಳೆಯೋಕ್ಕೆ ಅವರೇ ಕಾರಣ. ಹಾಗೆಲ್ಲ ನಿಮ್ಮ ಜೊತೆ ಸಂತೋಷವಾಗಿರ್ತಾಯಿದ್ರು. ಈಗ ಯಾಕೆ ಈಗ ಮೌನ ಆಗಿದ್ದಾರೆ? ನನ್ನ ನೆನಪು ಇದೆಯಾ ಅವ್ರಿಗೆ? ಹಾಗೆ ನಿಮ್ಗೆ ಎಷ್ಟೋ ಸರಿ ಅನಿಸುತ್ತೆ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ಗಳಿದೆ? ನಿಮ್ಮ ನೆನಪು ಇದೆಯಾ ಅವ್ರಿಗೆ? ಅವ್ರು ಯಾಕೆ ಮೌನವಾಗಿದ್ದಾರೆ? ಇಲ್ಲಿ ನಥಿಂಗ್ನೆಸ್ ಬರ್ತಾ ಇದೆ. ಮತ್ತೊಂದು ಫೈಟಿಂಗ್, ಕಂಟ್ರೋಲ್, ಹಾಗೆ ಮೈಂಡ್, ಮತ್ತೊಂದು ಟ್ರಸ್ಟ್. ಇಲ್ಲಿ ಬಾಟಮ್ನಲ್ಲಿ ವಿ ಆರ್ ದಿ ವರ್ಲ್ಡ್ ಅನ್ನೋದು ಬರ್ತಾ ಇದೆ. ಒಂದು ಕಾಲದಲ್ಲಿ ನೀನೇ ನನ್ನ ಪ್ರಪಂಚ ಅಂತ ಹೇಳ್ತಾ ಇದ್ರು, ನಿಮ್ಮ ಜೊತೆ ಸಂತೋಷವಾಗಿದ್ದರು. ಪ್ರತಿಯೊಬ್ಬರೂ ಹಾಗೆ ಅವ್ರ ಕೆಲಸ ಆಗಬೇಕಾದ್ರೆ ಸಂತೋಷವಾಗಿ ಮಾತಾಡ್ತಾರೆ. ಆದರೆ ಈಗ ನಿಮ್ಮ ಕೆಲಸ ಆಗಬೇಕಾಗಿದೆ, ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಇಲ್ಲೇನಿದೆ ನೋಡೋಣ.
ನಿಮ್ಮ ಮೇಲೆ ಭಾವನೆಗಳು ಇಲ್ಲ ಅನ್ನೋದು ಬರ್ತಾ ಇದೆ. ಆದರೆ ಮನಸ್ಸು ಡಿಸ್ಟರ್ಬ್ ಆಗಿದೆ, ಯುದ್ಧ ನಡೀತಾ ಇದೆ ಮನಸ್ಸಲ್ಲಿ. ನಿಮ್ಮ ನೆನಪು ಆಗಾಗ ಬರ್ತಾ ಇದೆ, ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಮೈಂಡು ಡಿಸ್ಟರ್ಬ್ ಆಗಿದೆ ಸರಿ, ಗ್ರ್ಯಾಜುಯಲ್ ಆಗಿ ನಿಮ್ಮ ಮೇಲೆ ನಂಬಿಕೆ ಬರೋಕ್ಕೆ ಶುರು ಆಗಿದೆ. ಅದು ನಿಮ್ಮ ಮ್ಯಾನಿಫೆಸ್ಟ್ ಆಗಿರಬಹುದು, ನಿಮ್ಮ ಪ್ರೇಯರ್ಸ್ ಆಗಿರಬಹುದು. ಏನೋ ಈ ವ್ಯಕ್ತಿನಲ್ಲಿ ನಿಮ್ಮ ಮೇಲೆ ನಂಬಿಕೆ ಬರೋಕ್ಕೆ ಶುರು ಆಗಿದೆ. ಅವ್ರಿಗೀಗೇನು ಅನ್ನಿಸ್ತಾ ಇದೆ, ಅವ್ರ ಮನಸ್ಸಲ್ಲಿ ಏನಿದೆ? ಐ ಆಮ್ ಡನ್ ವಿತ್ ಯು. ಮತ್ತೊಂದು, ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಐ ಆಮ್ ಡೈಯಿಂಗ್ ಫಾರ್ ಯು. ಕಮ್ ಬ್ಯಾಕ್ ಪ್ಲೀಸ್. You are the most precious gift of God for me. Let us talk and clear our misunderstandings. ನೋಡಿದ್ರಾ, ನಿಮ್ಮ ನೆನಪಾಗ್ತಾ ಇದೆ. ಶುರುನಲ್ಲಿ ಇಲ್ಲೇನೋ ಡಿಫ್ರೆನ್ಸಸ್ ಇತ್ತು. ನಿಮ್ಮ ಜೊತೆ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಮನಸ್ಸು ಅಷ್ಟಾಗಿ ಇರಲಿಲ್ಲ. ಐ ಆಮ್ ಡನ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಈಗೀಗ ಅವ್ರ ಮನಸ್ಸು ಚೇಂಜ್ ಆಗಿದೆ. ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ. ಅವರು ನಿಜವಾದ ಭಾವನೆಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿರಲಿಲ್ಲ. ನೀವು ಮತ್ತೆ ವಾಪಸ್ ಅವ್ರ ಜೀವನಕ್ಕೆ ಬರಬೇಕು ಅನ್ನೋದಿದೆ ಅವ್ರಿಗೆ. ನೀವು ಈಗ ಪ್ರೆಷಸ್ ಅನ್ನಿಸ್ತಾ ಇದೆ. ಮತ್ತೆ ಕೂತು ಮಾತಾಡೋಣ, ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನ ದೂರ ಮಾಡ್ಕೊಳ್ಳೋಣ ಹಾಗೆ ಹೇಳ್ತಾ ಇದ್ದಾರೆ ಅವರು. ನಿಮ್ಮ ನೆನಪಾಗ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಮೆಸೇಜ್ ನೋಡೋಣ. ಕಾಂಟ್ರಾಕ್ಟ್ ಅನ್ನೋದು ಬರ್ತಾ ಇದೆ. ದಿ ವರ್ಲ್ಡ್ ಕಾರ್ಡ್. ಈ ಕನೆಕ್ಷನಲ್ಲಿ ಮೋಡದ ವಾತಾವರಣ ಇತ್ತು, ಅನ್ಸರ್ಟೇನಿಟಿ ಇತ್ತು, ಆತಂಕ ಇತ್ತು. ಇಲ್ಲಿ ಮುಂದೆ ನೀವಿಬ್ರು ಏನೋ ಒಪ್ಪಂದಗಳನ್ನ ಮಾಡ್ಕೋತೀರಾ ಅನ್ನೋದು ಬರ್ತಾ ಇದೆ. ಹಾಗೆ ನಿಮಗೆ ನಂಬರ್ 6, 9, ನಂಬರ್ 2 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಇಲ್ಲೊಂದು ಕಂಪ್ಲೀಷನ್ ಇದೆ. ಈ ವ್ಯಕ್ತಿಗೆ ನಿಮ್ಮ ನೆನಪಾಗ್ತಾ ಇದೆ. ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗ್ತಾ ಇದೆ. ನೀವು ಮಾಡ್ತಾ ಇರೋ ಮ್ಯಾನಿಫೆಸ್ಟ್ ಪ್ರೇಯರ್ಸ್ನ ಕಂಟಿನ್ಯೂ ಮಾಡಿ. ಹಾಗೆ ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.